ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಸೊ ಬನ್ನಿ ಫ್ರೆಂಡ್ಸ್, ವಿಡಿಯೋ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಹಾಗಾಗಿ ನೀವು ನೋಟಿಫಿಕೇಷನ್ ಬಂದ ತಕ್ಷಣ ವಿಡಿಯೋನ ಓಪನ್ ಮಾಡಿ ನೋಡೋಕ್ಕೆ ಅನುಕೂಲ ಆಗುತ್ತೆ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಬನ್ನಿ ಫ್ರೆಂಡ್ಸ್, ವಿಡಿಯೋ ಸ್ಟಾರ್ಟ್ ಮಾಡೋಣ. ಕಳೆದ ವಿಡಿಯೋದಲ್ಲಿ ನಾನು ಗೆಸ್ಟ್ ಟೀಚರ್ಸ್ ಮತ್ತು ಗೆಸ್ಟ್ ಲೆಕ್ಚರ್ಸ್ ಪೋಸ್ಟ್ನ ಕಾಲ್ ಮಾಡಿದರೆ ಇಷ್ಟು ಸಾವಿರ ಕಾಲ್ ಮಾಡಿದ್ದಾರೆ ಅಂತ ಕಳೆದ ವಿಡಿಯೋದಲ್ಲಿ ಹೇಳಿದ್ದೆ ಅಲ್ವಾ. ರಾಜ್ಯ ಸರ್ಕಾರ ಇವಾಗ ಆದೇಶನ ಹೊರಡಿಸಿದೆ. ಏನು ಆದೇಶ ಹೊರಡಿಸಿದೆ ಅಂದರೆ ಲೆಕ್ಚರ್ಸ್ ಪೋಸ್ಟಿಗೆ ಕೌನ್ಸಿಲಿಂಗ್ನ ಕರೆದಿದ್ದಾರೆ. ಸೊ ಕೌನ್ಸಿಲಿಂಗು ಯಾರೆಲ್ಲ ಎಮ್ ಎ ಮಾಡಿಕೊಂಡು ಬಿ ಎಡ್ ಮಾಡ್ಕೊಂಡು ಕಾಯ್ತಾ ಇದ್ದೀರೋ, ವರ್ಕ್ ಮಾಡಲಿಕ್ಕೆ ಇಚ್ಛೆ ಪಡ್ತಿದ್ರೋ ಅವರೆಲ್ಲ ಬಂದು ಈ ಏನು ರಾಜ್ಯ ಸರ್ಕಾರ ಆದೇಶ ಹೊರಡಿಸಿದೆಯೋ ಅದ್ರ ಪ್ರಕಾರ ಕೌನ್ಸಿಲಿಂಗ್ ಬಿಟ್ಟಿದ್ದಾರೆ. ಸೊ ಕೌನ್ಸಿಲಿಂಗಲ್ಲಿ ಏನೇನಿದೆ, ಯಾವಾಗ ಅಪ್ಲಿಕೇಶನ್ನ ಅಪ್ಲೈ ಮಾಡಬೇಕು, ಏನು ಮಾಡಬೇಕು ಅಂತೆಲ್ಲ ಫುಲ್ ಸಂಪೂರ್ಣವಾದ ಮಾಹಿತಿನ ಈ ವಿಡಿಯೋದಲ್ಲಿ ನಾನು ಕೊಡ್ತಾ ಇದ್ದೀನಿ. ಹಾಗಾಗಿ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಬೇಡಿ, ಪೂರ್ತಿ ವಿಡಿಯೋ ನೋಡಿದರೆ ಸಂಪೂರ್ಣವಾದ ಮಾಹಿತಿ ನಿಮಗೆ ಸಿಗುತ್ತೆ. ಹಾಗಾಗಿ ಬನ್ನಿ ಫ್ರೆಂಡ್ಸ್, ಇದಲ್ಲೆಲ್ಲ ಸಂಪೂರ್ಣವಾಗಿ ತಿಳಿಸ್ತಾ ಹೋಗ್ತೀನಿ. ಸೊ ಬನ್ನಿ ನೋಡೋಣ. ನಾನು ಒಂದು ಪಾಯಿಂಟು ಮರಿಬಾರ್ದು ಅಂಥೇಳಿ ಫುಲ್ ಬರೆದಿಟ್ಕೊಂಡ್ಬಿಟ್ಟಿದ್ದೀನಿ. ಸೊ ಬನ್ನಿ ಹೇಳ್ತಾ ಹೋಗ್ತೀನಿ, ವಿಡಿಯೋ ಸಂಪೂರ್ಣವಾಗಿ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಸೊ ಬನ್ನಿ. ಕಾಲೇಜು ಶಿಕ್ಷಣ ಇಲಾಖೆಯ 2025-26ನೇ ಇಸ್ವಿ ಸಾಲಿನ ಅತಿಥಿ ಉಪನ್ಯಾಸಕರ ನೇಮಕಕ್ಕೆ ಕೌನ್ಸಿಲಿಂಗ್ ಪಟ್ಟಿಯನ್ನು ಆದೇಶ ಹೊರಡಿಸಿದೆ. ಸೊ ಜೂನ್ 26ರಿಂದನೇ ಸ್ಟಾರ್ಟ್ ಆಗಿದೆ ಈ ಆದೇಶ. ಆನ್ಲೈನ್ ಅಪ್ಲಿಕೇಶನ್ ಅರ್ಜಿ ಅಪ್ಲೈ ಮಾಡಲಿಕ್ಕೆ ಜೂನ್ 26ರಿಂದನೇ, ಈ ತಿಂಗಳು 26ರಿಂದನೇ ಸ್ಟಾರ್ಟ್ ಆಗಿದೆ. ಸೊ ಕೊನೆ ದಿನಕ್ಕೆ ಅರ್ಜಿ ಸಲ್ಲಿಕೆ ಮಾಡಲಿಕ್ಕೆ ಕೊನೆ ದಿನ ಬಂದುಬಿಟ್ಟು ಜುಲೈ 3ನೇ ತಾರೀಕು. ಲಾಸ್ಟ್ ಡೇಟ್ ಬಂದುಬಿಟ್ಟು ಜುಲೈ 3ನೇ ತಾರೀಕು. ಹಾಗೆ ಅರ್ಜಿ ಸಲ್ಲಿಸಿದ ಅಭ್ಯರ್ಥಿಗಳ ಪಟ್ಟಿಯನ್ನು ಜುಲೈ 4ನೇ ತಾರೀಕಿಗೆ ಅದನ್ನು ಪ್ರಕಟ ಮಾಡುತ್ತಂತೆ. ಸೊ ಹೇಗಂದರೆ ತಾತ್ಕಾಲಿಕ ಮೆರಿಟ್ ಪಟ್ಟಿ ಪ್ರಕಟಿಸಿದ ನಂತರ 4ರಿಂದ 8ರವರೆಗೆ ಅವಕಾಶ ಕಲ್ಪಿಸಲಾಗುತ್ತೆ. ತಾತ್ಕಾಲಿಕ ಮೆರಿಟ್ ಪಟ್ಟಿ ಪ್ರಕಟ 4ನೇ ತಾರೀಕಿಂದ 8ನೇ ತಾರೀಕುವರೆಗೂ ಪ್ರಕಟ ಮಾಡೋಕ್ಕೆ ಅವಕಾಶ ಕಲ್ಪಿಸಲಾಗಿದೆಯಂತೆ. ಹಾಗೆ ತಾತ್ಕಾಲಿಕ ಕಾರ್ಯಭಾರ ಹಾಗೂ ಅಭ್ಯರ್ಥಿಗಳ ಮೆರಿಟ್ ಪಟ್ಟಿಯನ್ನು ಜುಲೈ 28ರಂದು ಪ್ರಕಟಿಸಲಾಗುತ್ತಂತೆ. ಏನಂದರೆ ತಾತ್ಕಾಲಿಕ ಕಾರ್ಯಭಾರ ಹಾಗೂ ಅಭ್ಯರ್ಥಿಗಳ ಪಟ್ಟಿ ಮೆರಿಟ್ ಪಟ್ಟಿಯನ್ನು ಜುಲೈ 28ನೇ ತಾರೀಕು ಪ್ರಕಟ ಮಾಡಲಾಗುತ್ತಂತೆ. ಹಾಗೆ ಆಗಸ್ಟ್ 4ರಂದು 2025-26ನೇ ಸಾಲಿನ ಅತಿಥಿ ಉಪನ್ಯಾಸಕರ ಸೇವೆಗೆ ವರದಿ ಮಾಡಿಕೊಳ್ಳುವುದಕ್ಕೂ ಕೂಡ ಅವಕಾಶನ ನೀಡಲಾಗ್ತಿದೆಯಂತೆ. ಇನ್ನೊಂದು ಸಲ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಪಟ್ಟಿಯನ್ನು ಜುಲೈ 28ರಂದು ಪ್ರಕಟ ಮಾಡಲಾಗುತ್ತದೆ ಅಂತೆ. ಹಾಗೆ ಆಗಸ್ಟ್ 4ನೇ ತಾರೀಕಂದು 2025 ಮುಂದಿನ ಏನು 26ನೇ ಸಾಲಿನ ಅತಿಥಿ ಉಪನ್ಯಾಸಕರ ಪಟ್ಟಿಯನ್ನು ಯಾರು ಸಲ್ಲಿಸ್ತಾರೋ ಆ ವರದಿಯನ್ನು ಕೂಡ ವರದಿ ಮಾಡಿಕೊಳ್ಳೋದಕ್ಕೂ ಕೂಡ ಅವಕಾಶನ ನೀಡಲಾಗ್ತಿದೆಯಂತೆ. ಹಾಗೆ 2024-25ನೇ ಸಾಲಿನ ಈಗಾಗಲೇ ಏನು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಿದಾರೋ ಆ ಅಭ್ಯರ್ಥಿಗಳು ಹೊಸದಾಗಿ ಅರ್ಜಿಯನ್ನು ಸಲ್ಲಿಸುವಂಥ ಅವಶ್ಯಕತೆ ಏನಿಲ್ವಂತೆ. ಸೊ ಆದರೆ ಅವ್ರಿಗೆ ಏನಾಗಿದೆ, ಈಗಾಗಲೇ ಅರ್ಜಿಯನ್ನು ಸಲ್ಲಿಸಿರುವ ಅಭ್ಯರ್ಥಿ ಅರ್ಜಿಯಲ್ಲಿರುವ ಮಾಹಿತಿಯನ್ನು ತಿದ್ದುಪಡಿ ಮಾಡಬಹುದು, ಅಥವಾ ಅದನ್ನೇನಾದರೂ ಅಪ್ಡೇಟ್ ಮಾಡಿಸ್ಬೇಕು, ಅಥವಾ ಏನಾದರೂ ಚೇಂಜ್ ಮಾಡಬೇಕು, ಅಪ್ಲಿಕೇಶನಲ್ಲಿ ಏನಾದರೂ ಎಡಿಟ್ ಮಾಡಬೇಕು ಅಂತ ಇಚ್ಛೆ ಪಟ್ಟ ಅಭ್ಯರ್ಥಿಗಳಿಗೂ ಅದಕ್ಕೂ ಕೂಡ ಅವಕಾಶ ನೀಡಲಾಗಿದೆಯಂತೆ. ಹಾಗೆ ಆನ್ಲೈನ್ ಅರ್ಜಿ ಸಲ್ಲಿಸಲು ಅಥವಾ ಎಡಿಟ್ ಮಾಡಲು ಕೂಡ ಈ ಇಲಾಖೆ ಅಂತರ್ಜಾಲ ವೆಬ್ಸೈಟನ್ನು ಕೂಡ ಕೊಟ್ಟಿದ್ದಾರೆ. ಆ ವೆಬ್ಸೈಟ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಸೊ ನೋಡ್ಕೊಳ್ಳಿ. ಹಾಗೆ ಸರ್ಕಾರಿ ಚಿತ್ರಕಲಾ ಅಥವಾ ಸಂಸ್ಕೃತ ಕಾಲೇಜುಗಳಿಗೆ ಸಂಬಂಧಿಸಿದಂತಹ ಪ್ರತ್ಯೇಕ ಅರ್ಜಿಗಳನ್ನು ಕೂಡ ನಿಗದಿಪಡಿಸಲಾಗಿದೆಯಂತೆ. ಸರ್ಕಾರಿ ಕಾಲೇಜುಗಳಲ್ಲಿ ಯಾರ್ಯಾರು ಚಿತ್ರಕಲಾ ಆಮೇಲೆ ಸಾಂಸ್ಕೃತಿಕ ಕಾಲೇಜುಗಳು ಅದಕ್ಕೆ ಸಂಬಂಧಪಟ್ಟಿರುವಂತೆ ಅದಕ್ಕೆ ಪ್ರತ್ಯೇಕವಾದಂತಹ ಅರ್ಜಿಯನ್ನು ಕೂಡ ಕಲ್ಪಿಸಲಾಗಿದೆಯಂತೆ. ಹಾಗೆ ಮತ್ತು ಅದಕ್ಕೆ ಲಭ್ಯವಿರುವಂತೆ ಪ್ರತ್ಯೇಕ ಆನ್ಲೈನ್ ಅರ್ಜಿಯನ್ನು ಕೂಡ ಬಿಟ್ಟಿದ್ದಾರೆ. ಹಾಗೆ ಅಪ್ಲಿಕೇಶನ್ ಲಿಂಕ್, ಅದರದ್ದೇ ಆದಂತಹ ಅಪ್ಲಿಕೇಶನ್ ಲಿಂಕನ್ನು ಕೂಡ ಬಿಟ್ಟಿದ್ದಾರೆ. ಸೊ ನೋಡಿ, ಆನ್ಲೈನ್ ನೀವು ವೆಬ್ಸೈಟಿಗೆ ಹೋದರೆ ನಿಮಗೆ ಅದರದ್ದು ಸಂಪೂರ್ಣವಾದ ಮಾಹಿತಿ ಗೊತ್ತಾಗುತ್ತೆ. ಅರ್ಜಿ ನೀವು ಏನು ಅಪ್ಲೈ ಮಾಡಲಿಕ್ಕೆ ಹೋಗ್ತಿರಲ್ಲ ಆವಾಗ ಗೊತ್ತಾಗುತ್ತೆ. ಅದೇ ರೀತಿ
ಅತಿಥಿ ಉಪನ್ಯಾಸಕರಾಗಿ ನೀವು ಆಲ್ರೆಡಿ ಏನು ಸೇವೆ ಸಲ್ಲಿಸ್ತಾ ಇದ್ದೀರೋ, ಆಲ್ರೆಡಿ ನೀವು ವರ್ಕ್ ಮಾಡ್ತಾ ಇದ್ದರೆ ನೀವೇನು ಮಾಡಬೇಕು ಅಂದರೆ ನಿಮ್ದು ಏನು ಪ್ರಿನ್ಸಿಪಾಲ್ ಇರ್ತಾರಲ್ಲ, ಪ್ರಾಂಶುಪಾಲರು, ಅವ್ರ ಹತ್ರ ಹೋಗಿ ಒಂದು ಜೂನು ಈ ತಿಂಗಳು 25ನೇ ತಾರೀಕಿಗೆ ಅನ್ವಯ ಆಗುವಂತೆ ಒಂದು ಕಾಲೇಜಿನಿಂದ ಪ್ರಾಂಶುಪಾಲರಿಂದ ಪ್ರಮಾಣ ಪತ್ರವನ್ನು ಪಡಿಬೇಕಂತೆ. ಅದು ನೆನ್ಪಿಟ್ಕೊಳ್ಳಿ, ಜೂನ್ 25ಕ್ಕೆ ಅನ್ವಯವಾಗೋ ರೀತಿಯಲ್ಲಿ ನೀವೇನು ಆಲ್ರೆಡಿ ವರ್ಕ್ ಮಾಡ್ತಾಯಿದ್ರೆ ಆ ಕಾಲೇಜಿನ ಪ್ರಾಂಶುಪಾಲರ ಹತ್ರ ಹೋಗಿ ಜೂನ್ 25ನೇ ತಾರೀಕಿಗೆ ಅನ್ವಯವಾಗುವಂತಹ ಪ್ರಮಾಣ ಪತ್ರವನ್ನು ಬರೆಸ್ಕೋಬೇಕಂತೆ. ಹಾಗಾಗಿ ಕಾಲೇಜು ಶಿಕ್ಷಣ ಇಲಾಖೆಯಿಂದ ಈ ವರದಿಯನ್ನು ಬಿಟ್ಟಿದ್ದಾರೆ. ಸೊ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಯಾರೆಲ್ಲ MA ಮತ್ತು BEd ಮಾಡ್ಕೊಂಡು ಕಾಯ್ತಾ ಇದ್ದೀರೋ, MA ಮಾಡ್ಕೊಂಡು ಕಾಯ್ತಾ ಇದ್ದೀರೋ ಅವರು ಈ ಅನುಕೂಲನ ಸದುಪಯೋಗ ಪಡಿಸ್ಕೊಳ್ಳಿ. ಹಾಗೆ ಮಿಸ್ ಮಾಡ್ಕೋಬೇಡಿ. ಆದಷ್ಟು ಬೇಗ ಅರ್ಜಿಯನ್ನು ಅಪ್ಲೈ ಮಾಡಿ. ವೆಬ್ಸೈಟಿಗೆ ಹೋಗ್ಬಿಟ್ಟು ಅಪ್ಲೈ ಮಾಡಿ. ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆಯೋ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಶೇರ್ ಮಾಡಿ ಆದಷ್ಟು ಎಲ್ರಿಗೂ. ಯಾರ್ಯಾರೆಲ್ಲ ಅರ್ಹರಿದ್ದೀರೋ ಅವರಿಗೆ ಈ ವಿಡಿಯೋವಿಂದ ಅನುಕೂಲ ಆಗಲಿ, ಅವರು ಅಪ್ಲೈ ಮಾಡಲಿ, ಹಾಗೆ ಅವ್ರಿಗೂ ಅನುಕೂಲ ಆಗಲಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಇನ್ನೂ ಒಳ್ಳೊಳ್ಳೆ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು, ಬಾಯ್. ಹಾಗೆಯೇ ನವೋದಯ ಸ್ಕೂಲ್ಗಳಿಗೆ ಕೂಡ ಅರ್ಜಿಯನ್ನು ಬಿಟ್ಟಿದ್ದಾರೆ. ಸೊ 6ನೇ ತರಗತಿ ನವೋದಯಕ್ಕೆ ಯಾರು ಪ್ರವೇಶ ಮಾಡಬೇಕು ಅಂತ ಕಾಯ್ತಾ ಇದ್ದಿರೋ ಮಕ್ಕಳು, ಪೇರೆಂಟ್ಸ್ಗಳು, ಸೊ ಅವರೆಲ್ಲ ನವೋದಯ 5ನೇ ತರಗತಿಯಲ್ಲಿ ಓದುತ್ತಿರುವವರು ಕೂಡ ಅಪ್ಲಿಕೇಶನ್ನ ಹಾಕಬಹುದು. ಸೊ ಅದಕ್ಕೆ ಏನೇನು ಡಾಕ್ಯುಮೆಂಟ್ಸ್ ಬೇಕು ಅಂತೇಳಿ ಹೇಳ್ತೀನಿ ಬನ್ನಿ. ಸೊ ಯಾರೆಲ್ಲ 5ನೇ ತರಗತಿಯಲ್ಲಿ ಓದ್ತಾ ಇದ್ದೀರೋ ಅವರೆಲ್ಲ ಅರ್ಜಿ ಹಾಕ್ಬೋದು 6ನೇ ತರಗತಿಗೆ ನವೋದಯ ಸ್ಕೂಲಿಗೆ ಹೋಗಲಿಕ್ಕೆ. ಏನೇನು ಬೇಕು ಡಾಕ್ಯುಮೆಂಟ್ಸ್ ಅಂತ ಹೇಳ್ತೀನಿ ನೋಡಿ. ಅರ್ಜಿ ಸಲ್ಲಿಸಲು ಬೇಕಾದಂತಹ ಡಾಕ್ಯುಮೆಂಟ್ಸ್ಗಳು: ಅಭ್ಯರ್ಥಿಯ ಆಧಾರ್ ಕಾರ್ಡ್ ಬೇಕು, ಹಾಗೆ ಆಧಾರ್ಗೆ ಲಿಂಕ್ ಆಗಿರುವಂತಹ ಮೊಬೈಲ್ ನಂಬರ್ ಬೇಕು, ಮತ್ತು ವಿದ್ಯಾರ್ಥಿಯ ಸಹಿ ಇರಬೇಕು, ಹಾಗೆ ಪೋಷಕರ ಸಹಿ ಇರಬೇಕು. ಆಮೇಲೆ ನೀವು ಕ್ಯಾಸ್ಟ್ ಇನ್ಕಮ್ ಆಗಿರೋರಾದರೆ ಕ್ಯಾಸ್ಟ್ ಪ್ರೊವಿಷನ್ ಇರೋರಾಗಿದ್ದರೆ ಕ್ಯಾಸ್ಟ್ ಇನ್ಕಮ್ ಬೇಕು. ಇಲ್ಲ OBC ಏನಾದರೂ ಇದ್ದರೆ ಅವ್ರದ್ದು ಪ್ರಮಾಣ ಪತ್ರ ಬೇಕಾಗುತ್ತೆ. ಯಾರ್ಯಾರು ಅಪ್ಲಿಕೇಶನ್ ಹಾಕಬೇಕು ಅಂತ ಕಾಯ್ತಾ ಇದ್ದೀರೋ, ನವೋದಯ ಸ್ಕೂಲಲ್ಲಿ ಓದಬೇಕು ಅಂತ ಇಚ್ಛೆ ಪಡ್ತಿದ್ದೀರೋ ಅವರೆಲ್ಲ ಮುಂದಿನ ತಿಂಗಳು ಅಂದರೆ ಜುಲೈ 29ನೇ ತಾರೀಕು ಲಾಸ್ಟ್ ಡೇಟ್ ಇದೆ. ಸೊ ಯಾರೆಲ್ಲ ಹೋಗಬೇಕು ಅಂತ ಇಚ್ಛೆ ಪಡ್ತಿದ್ದೀರೋ ಮುಂದಿನ ತಿಂಗಳಲ್ಲಿ ಲಾಸ್ಟ್ ಡೇಟ್ ಆಗೋಕ್ಕಿಂತ ಮುಂಚೆ ಅಪ್ಲೈ ಮಾಡಿ, ಅಪ್ಲಿಕೇಶನ್ ಹಾಕಿ ಯಾರೆಲ್ಲ ಹೋಗೋಕ್ಕೆ ಇಚ್ಛೆ ಪಡ್ತಿದ್ದೀರೋ ನವೋದಯ ಶಾಲೆಗೆ ಸೇರಿ. ಈ ವಿಡಿಯೋನ ಯಾರೆಲ್ಲ ನೋಡೋದಕ್ಕೆ ಯಾರಿಗೆಲ್ಲ ಅನುಕೂಲ ಆಗುತ್ತೆ, ಯಾರ್ಯಾರು ಹೋಗಬೇಕು ಅಂತ ಇಚ್ಛೆ ಪಡ್ತಿದ್ದೀರೋ ಅವರಿಗೆಲ್ಲ ಅನುಕೂಲ ಆಗುತ್ತೆ ಅಂದ್ಕೊಂಡಿದ್ದೀನಿ. ಯಾರಿಗೆ ಕಾಯ್ತಾ ಇದ್ದೀವಿ ಈ ವಿಡಿಯೋ ಆದಷ್ಟು ಶೇರ್ ಮಾಡಿ. ಶೇರ್ ಮಾಡಿದರೆ ಯಾರೆಲ್ಲ ಅರ್ಹರಿದ್ದೀರೋ ಅವರಿಗೆ ಅನುಕೂಲ ಆಗುತ್ತೆ. ಹಾಗಾಗಿ ಶೇರ್ ಮಾಡಿ. ಹಾಗೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿದರೆ ಮೊದಲ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಹಾಗಾಗಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆಯೋ ಅವರೊಂದು ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗೆ ಮುಂದಿನ ವಿಡಿಯೋದಲ್ಲಿ ಒಳ್ಳೊಳ್ಳೆ ಹೊಸ ವಿಷಯಗಳನ್ನ